ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಕಬ್ಬಿನ ಗದ್ದೆಗೆ ಬೆಂಕಿ ತಗುಲಿ ಅಂದಾಜು 4 ಎಕರೆ ಕಬ್ಬು ಸುಟ್ಟು ಕರಕಲಾಗಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮದಲ್ಲಿ ಜರುಗಿರುವಂಥದ್ದು. ಇಲ್ಲಿನ ಶಾನೂರ್ ನದಾಫ್ ಹಾಗೂ ರಾಜು ನದಾಫ್ ಎನ್ನುವರ ಹೊಲಗಳಲ್ಲಿ ಕಾಣಿಸಿಕೊಂಡ ಬೆಂಕಿ ತೀವ್ರ ಹಾನಿ ಮಾಡಿದ್ದು ಸುಮಾರು 4 ಎಕರೆ ಕಬ್ಬು ಸುಟ್ಟು ಹೋಗಿದೆ ಎಂದು ಮಾಹಿತಿ ತಿಳಿದು ಬಂದಿದೆ. ವಿಷಯ ತಿಳಿದು ಅಲ್ಲಿನ ರೈತರು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದರೂ ಕಟಾವಿಗೆ ಬಂದ ಕಬ್ಬು ಸುಟ್ಟು ಕರಕಲಾಗಿರುವ ಕಾರಣ ಹೆಸ್ಕಾಂ ವಿರುದ್ಧ ಅನ್ನದಾತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಜು ನದಾಫ್, ಮಲ್ಲು ಕರವಸನ್ನವರ್, ಮಲ್ಲು ನಗರಕಟ್ಟಿ ಮತ್ತು ವಿವಿಧ ರೈತ ಸಂಘಟನೆಗಳ ಮುಖಂಡರು ಕೂಡ ರೈತರು ಕೂಡ ಮಾತನಾಡಿರುವಂಥದ್ದು ಹೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಅನಾಹುತಕ್ಕೆ ಕಾರಣ ಎಂಬ ಆರೋಪ ಕೇಳಿಬಂದಿದೆ. ಪ್ರತಿ ವರ್ಷವೂ ಕೂಡ ಇಂತಹ ಘಟನೆಗಳು ಜರುಗುತ್ತವೆ, ಆದರೆ ಹೆಸ್ಕಾಂ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇಲ್ಲ. ಹೀಗಾಗಿ ಅಪಾರವಾದ ಹಾನಿ ಅನುಭವಿಸ್ತಾ ಇದ್ದೇವೆ ಅಂತ ಆರೋಪ ಮಾಡಿದ್ದಾರೆ. ಹೀಗಾಗಿ ಕಬ್ಬಿನ ಗದ್ದೆ ಮೇಲೆ ಹಾಯ್ದು ಹೋಗಿರುವಂಥ ವಿದ್ಯುತ್ ತಂತಿಗಳ ಘರ್ಷಣೆಯಿಂದಾಗಿ ಬೆಂಕಿ ಕಡಿಸಿಡಿದು ಈ ರೀತಿ ಒಂದು ಅನಾಹುತ ಸಂಭವಿಸಿರುವಂಥದ್ದು. ಹೀಗಾಗಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ತೆಗೆದುಕೊಂಡು ಪರಿಹಾರವನ್ನು ಒದಗಿಸಬೇಕೆಂದು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ರೈತರಾದ ಮಲ್ಲು ಕರವಸನ್ನವರ್, ಮಲ್ಲು ನರಗಟ್ಟಿ, ಸಿದ್ದು ಪಡೆನ್ನವರ್, ನಂದ್ಯಪ್ಪ ಕಡಪಟ್ಟಿ, ಹನುಮಂತ ಸತ್ತಿಗೌಡರು, ಶ್ರೀಶೈಲ್ ಪಡೆನ್ನವರ್, ಸಂಗಪ್ಪ ಆದೆಪ್ಪನವರ್, ನಿಂಗಪ್ಪ ಕಾಂಬಳೆ, ಹನುಮಂತ ಅತ್ತೆಪ್ಪನವರ್, ಈಶ್ವರ ನಡಗಟ್ಟಿಯವರು ಉಪಸ್ಥಿತರಿದ್ದರು. ಸರ್, ರಾಜು ನದಾಫ್ ಅಂತ ನಮ್ಮ ಹೆಸರು ರೀ. ಗ್ರಾಮ ಪಂಚಾಯತಿ ಸದಸ್ಯರು ಕಂಕನವಾಡಿ ರೀ. ನಮ್ಮದು ಪ್ರತಿ ವರ್ಷ ಇಲ್ಲಿ ಪಡ ಸುಡಾಕತ್ತಿದ್ರಿ 119 ಸರ್ವೆ ನಂಬರ್ ನಮ್ಮದು. ಇಲ್ಲಿ ಹಿಡಿದ ಈ ಕಾಮಗಳಿಂದಲ್ರಿ, ಇಲ್ಲಿ ಈ ಕಾಡಿ ರೀ, ಇಲ್ಲಿ ಕಂಬ ಹಿಡಿದ ಅಲ್ಲಿ ತಗ ಪಡ ಸುಡ್ತೈತಿ. ಈಗ ಕಂಟಿನ್ಯೂ ಪ್ರತಿ ವರ್ಷ ಸುಡ್ತೈತ್ರಿ. ಕೇವಲ ಎಷ್ಟು ಸಾರಿ ಹೇಳಿದ್ರು ಗಮನ ಕೊಡಾಕ್ತಾ ಇರಲ್ಲ. ನಾವು ಎಲ್ಲ ಸಾರಿ ಹೇಳಿದ್ರು, ಅಲ್ವಾ ಸಾವಿರದಾಗ ಹೇಳಿದ್ವಿ. ಈ ಕಂಬ ಹಾಕುವಾಗ ನಾವು ಇಲ್ಲಿ ಹಾಕಬೇಡ್ರಿ ಸರ್, ಇದು ಅಡಚಣೆ ಆಕತಿ ಹೇಳಿದ್ವಿ. ನಮ್ದು 20 ಗುಂಟೆ ಹೊಲ ರೀ. ನಮ್ಮ ಶಾನೂರ್ ನದಾಪತೀಶಿಂದ 20 ಗುಂಟೆ ಹೊಲದಾಗ 10 ಕಂಬ ಕೂತಾವ್ರಿ. ಇಲ್ಲಿ ನಾವು ಏನ್ ಮಾಡಕ್ ಸಾಧ್ಯ ಐತ್ರಿ? ಬೋಡ್ರು ಯಾವ ಟೈಪ್ ಮಾಡ್ಬೇಕು ಹೇಳ್ರಿ? ಪ್ರತಿ ವರ್ಷ ಪಡ ಸುಟ್ರ ನಮ್ದು ಉಪಜೀವನ ಇರೋ ಇದ್ರ ಮ್ಯಾಗ ರೀ. ಮತ್ತೆ ನಾವು ಕಬ್ಬು ಸುಟ್ಟಿದ್ರ ನಾವು ಏನ್ ಮಾಡ್ಬೇಕ್ರಿ? ಯಾವ ರೀತಿಲಿ ಹೋಗ್ಬೇಕ್ರಿ? ಏನ್ ಕೇವಲ ಊರ್ಲಾಕ್ ಹೋಗ್ಬೇಕು, ಏನ್ ಇವ್ರು ಕಂಬ ಕೂರ್ಲಾಕ್ ಹೋಗ್ಬೇಕು? ಏನಾರ ಒಂದು ನಮಗೆ ರಿಸ್ಪೆಕ್ಟ್ ಬೇಕಲ್ರಿ? ಮತ್ತೆ ಹೇಳುದು ಹೇಳ್ರಿ, ಆಫೀಸರ್ ಹೋಗಿ ಹೇಳುದ್ರಿ, ಎಷ್ಟು ಸರಿ ಹೇಳುದ್ರಿ? ಅಲ್ಲಿ ಹೋಗಿ ಹೇಳ್ರಿ, ಅದನ್ನ ತೊಗೊಳಾಗ್ತಾ ಇರಲ್ಲ. ನಮ್ಮ ಮಲ್ಲು ಕರ್ಬಸ್ ಅವರು ಇದನ್ನು ಎಫ್ಐಆರ್ ಮಾಡ್ರು, ಅಲ್ಲಿ ಅವರು ಪಡ ಸುಟ್ಟು, ಕಡಪಟ್ಟಿ ಅವರು ಪಡ ಸುಟ್ಟು. ಇಲ್ಲ ರೀ, ಅಲ್ಲಿಂದ ಇಲ್ಲಿ ಒಂದು ಅರ್ಧ ಕಿಲೋಮೀಟರ್ ಒಳಗ ಪ್ರತಿ ವರ್ಷ ರೀ, ಪ್ರತಿ ಬಾರಿ ಪಡ ಸುಟ್ಟದೇ ಇರ್ತೈತ್ರಿ. 10 ವರ್ಷ ಆಯ್ತ್ರಿ. 8 ರಿಂದ 10 ಪ್ರತಿ ವರ್ಷ ರೀ. ಈ ಟೈಪ್ ಆದ್ರೆ ನಮ್ಗೆ ಯಾವ ಟೈಪ್ ಏನ್ ಪರಿಹಾರ ಬೇಕಲ್ರಿ? ಗೋರ್ಮೆಂಟ್ ಏನ್ ಕೊಡಾಕ್ ಆಕತ್ತೋ ಅಥವಾ ಇಲ್ಲೋ? ಏನ್ ಇದೇ ರೀತಿ ಆಕಿತ್ತಂದ್ರ ನಾವು ಸರ್ ಮಾತಾಡಿದೀವಿ. ಈಗ ಇಲ್ಲ, ನಾವು ನಾಳೆ ಸೆಕ್ಷನ್ ಆಫೀಸರ್ ಕಳಿಸ್ತೀವಿ, ಅವ್ರು ಕಳಿಸ್ತೀವಿ, ಇವ್ರು ಕಳಿಸ್ತೀವಿ. ಸುಟ್ಟ ಮ್ಯಾಗ ಅಗ್ನಿಶಾಮಕ ಪಡ ಸುಟ್ಟ ಮ್ಯಾಗ ಬಂದು ಹೋಗಿದ್ರಿ. ಅದಕ್ಕಿಂತ ಮುನ್ಸೂಚನೆ ನಮ್ಗೆ ಏನ್ರ ಮಾಡ್ರ ರೈತರಿಗೆ ಪರಿಹಾರ ಕೊಟ್ಟಂಗ ಆಕತ್ರಿ. ಸರ್, 2 ವರ್ಷದಿಂದ ಮನವಿ ಕೊಟ್ಟಿವ್ರಿ, ಎಫ್ಐಆರ್ ಮಾಡೀನ್ರಿ, ಎಲ್ಲ ಮಾಡೀನ್ರಿ, ಡಾಕ್ಯುಮೆಂಟ್ಸ್ ಕೇಳೋಣ, ನಮ್ದು ಎಷ್ಟು ಕಟ್ಟಾಗೈತ್ಲ, ಫ್ಯಾಕ್ಟ್ರಿ ವತಿಯಿಂದ ಎಷ್ಟು ಅಮೌಂಟ್ ಕಟ್ಟಾಗೈತ್ಲ ಅದನ್ನ ಸ್ಲಿಪ್ ತೊಗೊಂಬಾತಿಯಾರಿ. ಅಷ್ಟ ಕೂಡ ಅಮೌಂಟ್ ಕೊಡ್ತಾರ. ಅದಕ್ಕೆ ಏನ್ ಮಾಡ್ಯಾರಿ? ಈಗ 108 ಕಾಗದ ತೆಗಸತಿ ಕೊಟ್ಟಾರಿ. ಯಾವ ಕಾಗದ ಏನ್ ತೆಗಿಸ್ಬೇಕು ಸರ್? 108 ಕಾಗದ ಕೊಟ್ಟಾರಿ. 10 ಕಾಗದ ತಗ್ಸೊಂಬ ತಹಸೀಲ್ದಾರ್ ಆಫೀಸ್ ಹೋಗ್ಬೇಕಂತ್ರಿ, ಅವ್ನ ಕಡೆ ಏನೋ ತಗ್ಸೊಂಬರ್ಬೇಕಂತ. ತಲಾಟಿ ಹತ್ರಿ, ಸರ್ಕಲ್ ಕಡೆ ಹೋಗ್ಬೇಕು. ತಲಾಟಿ ಸರ್ಕಲ್ ಎಲ್ಲ ಬದಲಾಗಿರ್ತಾರೆ. ಹೊಸಾರಿ ಬಂದ್ರೆ ಹೆಂಗ್ ಗೊತ್ತಾಗತ್ರಿ ಸರ್ ಅವ್ರಿಗೆ? ಹಿಂಗಾಗಿ ಅವ್ ಅಮೌಂಟ್ ಬಂದಿಲ್ಲ. 2 ವರ್ಷ ಆತ್ ನಮ್ ಪಡ ಸುಟ್ರಿ. ನಮ್ದು ನಂತ್ಯಪ್ಪ ಕಡಪಟ್ಟಿ ಅವ್ರದ್ದು ಇವರೆಲ್ಲ ಹೊರಗಲ್ ಸುಟ್ಟಾವ್ರಿ. 2 ವರ್ಷ ಆತ್ರಿ. ಎಷ್ಟು ಎಕರೆ ಸುಟ್ಟೈತಿ? ಆಗ ಟೋಟಲ್ 8 ಎಕರೆ ಸುಟ್ಟೈತಿ. 8 ಎಕರೆ ಎಫ್ಐಆರ್ ಮಾಡಿದ್ರಿ ಎಲ್ಲ. ನಾವು ಅಮೌಂಟ್ ಅದು ಏನಾಕ ಆಗೋಲ್ಲಕ್ ಬಿಡ್ರಿ, ಅಮೌಂಟ್ ಇದೇನಾಕ ಶಾಶ್ವತ ಪರಿಹಾರ ಬೇಕ್ರಿ ಸರ್. ಕಂಬಗಳು ಎಳಿ ಜೋತ್ ಬಿದ್ದಿರ್ತಾವ, ಅದ್ರ ಬಿಗೇರಿ ಮಾಡ್ಬೇಕ್ರಿ. 2 ಲೈನ್ ಇದೆ, ಕಂಕನವಾಡಿ ಕಡ್ಕೊಂಡು ಲೈಟ್ ದಟ್ಟೈತ್ರಿ. ಅವ್ ಹೇಳಿರಿ ಕಂಬ ಸೀದಾ ಮಾಡಿ ಬಿಗಿಬೇಕು. ಸ್ವಲ್ಪ ಗಾಳಿ ಬಿಡಿತಂದ್ರ ಅಡ್ತಾವ, ಕಿಡಿ ಇರ್ತಾವ. 10-12 ಎಕರೆ ಪಡ ಬೆಳೆಸ್ಬೇಕಾದ್ರೆ ರೈತನ ಕಷ್ಟ ಏನೈತ್ರಿ? ಈಗ ನಾವು ಸಾಹೇಬ್ ದರಾಪ್ನವ್ರು ಈಗ 6 ಎಕರೆ 5 ರಿಂದ 6 ಎಕರೆ ಪಡ ಸುಡಿತ ಬೆಳೆಸ್ಬೇಕಾದ್ರೆ ಅವ್ನ ಕತಿ ಏನೈತ್ರಿ? ಈಗ 7 ಬೇಡ 6 ತಿಂಗಳು ಪಡಾರಿ ಅದ. ಈ ಕಡೆ ಫ್ಯಾಕ್ಟ್ರಿ ಅನ್ನೋರು ತೊಳಂಗಿಲ್ಲ. ಸುಟ್ಟೈತೇಳಿ ಪಾಪ ಬಡು ಮನುಷ್ಯ ಅಂತೇಳಿ ಫ್ಯಾಕ್ಟ್ರಿ ಅನ್ನೋರು ತೊಳಂಗಿಲ್ಲ. ಅದನ್ನ ಅರ್ಧಕ್ಕರ್ಧ ಮುರಿಲಕತ್ತಾರ. ಅವ್ ಬರೀ 1 ಎಕರೆ ಹೊಲದಾಗ 10 ರಿಂದ 15 ಕಂಬ ಕೂತಾವ. ಆದ್ರೂ ಕೂತ್ರು ಕುಂಡ್ರೆ ಸುಮ್ಮದ ನಾವು ಪರಾಣಿ. ಅದನ್ನ ಸರಿಯಾಗಿ ಕಂಬ ಬಿಗಿಸಿ ಎಳಿ ಬಿಗಿಸಿ ಪಾಲ್ಟ್ ಆಗಲ್ಲ ನೋಡ್ಕೊಳ್ಳೋದು ಅವ್ರ ಜವಾಬ್ದಾರಿ. ರೈತರು ಗೋಳೆ ಹೋಗ್ಬೇಕು, ಆ ಆಫೀಸ್ಗೆ ಹೋಗ್ರಿ, ಅಲ್ಲಿ ಇದನ್ನ ತೆಗಿಸ್ರಿ. ಒಟ್ಟ ಎಡ್ತಾಕಿ ಯಾರಾಯ್ತು ಏನು ದಿಕ್ ಸಂಸಲ್ಲ ಅಂತ ಉತ್ತರ ಕೊಟ್ಬಿಡ್ತಾರೆ ಅಧಿಕಾರಿಗಳು. ಮತ್ತೆ ಬಂದ್ ಅಧಿಕಾರಿಗಳು ಇದನ್ನ ಸುದ್ದಿ ಮಾಡ್ಲಿಕ್ಕಂದ್ರ ಪಕ್ಕಡ ತೋತೀವಿ, 2 ಕಟ್ ಮಾಡ್ತೀವಿ, ಕಂಬ ತೆಗಿತು. ಯಾರು ಬರ್ತಾರ ಬರ್ರಿ. ಡಿಫರೆನ್ಸ್ ರೋಡ್